ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಬನ್ನಿ ಇವತ್ತಿನ ರೆಸಿಪಿ ನಾನು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಇದೇ ರೀತಿಯಾಗಿ ಮಾಡ್ಕೋಬೇಕು ಅಂದರೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಎರಡು ಪದಾರ್ಥ ತೊಗೊಂಡು ನಾನು ಮಾವಿನಕಾಯಿ ಗುಳಂಬ ಮಾಡ್ತಾಯಿದ್ದೀನಿ. ನೋಡಿ, ನಾನು ಹುಳಿ ಮಾವಿನಕಾಯಿ ತೊಗೊಂಡಿಲ್ಲ. ಈ ತೋತಾಪುರಿ ಅಂತ ಹೇಳ್ತಾರೆ ನೋಡಿ, ಅದನ್ನ ತೊಗೊಂಡಿದ್ದೀನಿ. ನಾನು 2 ತೋತಾಪುರಿ ತೊಗೊಂಡಿದ್ದೀನಿ. ಮಾವಿನಕಾಯಿನ ಹುಳಿ ಮಾವಿನಕಾಯಿ ಯೂಸ್ ಮಾಡ್ತಿಲ್ಲ ಇದಕ್ಕೆ. ಹಾಗೆಯೇ 2 ಬೌಲಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀವು ಬೆಲ್ಲ ಹೆಚ್ಚಿಗೆ ತೊಗೊಳ್ಬೋದು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಕಡೆ ಸೊನೆ ಇರುತ್ತೆ ನೋಡಿ ತುದಿ ಭಾಗದಲ್ಲಿ, ಆ ಸೊನೆನೆಲ್ಲ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಇದರಲ್ಲಿ ತುಂಬಾ ಸೊನೆ ಅಂಶ ಇರುತ್ತೆ, ಅದಕ್ಕೋಸ್ಕರ ಇದನ್ನು ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. 2 ಮಾವಿನಕಾಯಿ ತೊಗೊಂಡು. ಇದು ತುಂಬಾ ಈಸಿ ಫ್ರೆಂಡ್ಸ್, ಇದು ಮಾಡ್ಕೊಳ್ಳೋದು. ಕಡಿಮೆ ಸಮಯ ತೊಗೊಂಡು ನಾವು ಈ ರೀತಿಯಾಗಿ ಮಾವಿನಕಾಯಿ ಗುಳಂಬ ಮಾಡ್ಕೊಳ್ಬೋದು. ತುಂಬ ಈಸಿ, ಸಿಂಪಲ್ಲಾಗಿ. ಇವಾಗ ನೋಡಿ, ನಾನೀಗ ಮೇಲ್ಗಡೆ ಸಿಪ್ಪೆನೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕಂತ ಅಂದರೆ ಇದನ್ನು ನಾವು ತುರ್ಕೊಳ್ಬೇಕಾಗುತ್ತೆ, ಅದಕ್ಕೋಸ್ಕರ ಈ ಸಿಪ್ಪೆ ಎಲ್ಲ ನಾವು ತೆಗಿಬೇಕಾಗುತ್ತೆ. ಇವಾಗ ನೋಡಿ, ನಾವು ಕ್ಯಾರೆಟ್ ತುರ್ಕೊಳ್ತೀವಿ ನೋಡಿ, ಆ ಥರ ತುರಿಯ ಮಣೆ ತೊಗೊಂಡು ಈ ರೀತಿಯಾಗಿ ನಾವು ಮಾವಿನಕಾಯಿನ ತುರ್ಕೊಳ್ಬೇಕು. ನಾನೀಗ ಮಾವಿನಕಾಯಿ ತುರ್ಕೊಂಡಾಗಿದೆ. ಇವಾಗ ನೆಕ್ಸ್ಟ್ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಇವಾಗ ನೀವು, ನಾನು ಅದು ತುಂಬ ಮಾವಿನಕಾಯಿ ಕಾಯಿನೂ ಇಲ್ಲ ಅಥವಾ ಹಣ್ಣೂ ಇಲ್ಲ, ಆ ರೀತಿಯಾಗಿ ತೊಗೊಂಡಿದ್ದೀನಿ. ಇವಾಗ ನಾನು ಬೆಲ್ಲ ತೊಗೊಂಡಿದ್ದೆ ನೋಡಿ, 2 ಬೌಲಷ್ಟು ಬೆಲ್ಲ, ಅದನ್ನು ಹಾಕ್ಕೊಂಡು ಬಿಡ್ತೀನಿ. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದು. ಈಗ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ಜಾಮ್ ಹಾಕ್ಕೊಡ್ತೀರಾ ನೋಡಿ, ಆ ರೀತಿಯಾಗಿ ನೀವು ಬ್ರೆಡ್ಗೆ ಈ ಥರ ಹಾಕ್ಕೊಡ್ಬೋದು. ಈಗ ಜಾಮು ಬ್ರೆಡ್ಡು ಅಂತ ಹೇಳ್ತಾರೆ ನೋಡಿ, ಚಪಾತಿಗೂ ಹಾಕ್ಕೊಡ್ಬೋದು. ಮಕ್ಕಳಿಗೆ ರೋಲ್ ಮಾಡಿಬಿಟ್ಟು ನೀವು ಇದನ್ನು ಹಚ್ಕೊಟ್ಟು ರೋಲ್ ಮಾಡಿ ಡಬ್ಬಿಗೆ ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಇದು. ಇವಾಗ ನಾನು ಚೆನ್ನಾಗಿ ಕುದಿಸ್ಕೊಂಡು ಬಿಡ್ತೀನಿ. ಇದು ಬೆಲ್ಲ ಎಲ್ಲ ಕರಗೋ ತನಕನೂ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ಇವಾಗ 1-2 ಕುದಿ ಬಂದಿದೆ, ನಾನು ಕುದಿಸ್ಕೊಂಡಿದ್ನಲ್ಲ, ಈ ರೀತಿಯಾಗಿ ಕುದೀತಾ ಇದೆ ನೋಡಿ. ಇನ್ನೊಂದು 2 ನಿಮಿಷ ನಾನು ಕುದಿಸ್ಕೊಂಡು ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ನಾವು. ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ ಇದನ್ನು. ನೋಡಿ, ನಾನು 2 ಸಾಮಗ್ರಿ ತೊಗೊಂಡು ನಾನು ಮಾವಿನಕಾಯಿ ಗುಳಂಬ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ನೋಡಿ, ಈಗ ತಣ್ಣಗಾಗಿದೆಯಲ್ಲ, ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ನೀವು. ಇವಾಗ ನಾನು ಬ್ರೆಡ್ಗೆ ಇದನ್ನು ಹಚ್ಕೊಂಡು ಬಿಡ್ತೀನಿ, ತೋರಿಸ್ತೀನಿ ಇವಾಗ ನಿಮಗೆ. ನೋಡಿ, ನಾನು ಬ್ರೆಡ್ ಇತ್ತು, ಬ್ರೆಡ್ ಒಳಗೆ ನಾನು ಈ ಥರ ಜಾಮ್ ಹೆಂಗೆ ಹಚ್ಕೋತೀವಲ್ಲ ಆ ರೀತಿಯಾಗಿ ನಾನು ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ಬೇಕಾದರೆ ನೀವು ಚಪಾತಿಗೂ ಹಚ್ಕೊಳ್ಬೋದು. ಚಿಕ್ಕ ಮಕ್ಕಳು ಯಾಕೆ, ದೊಡ್ಡವರು ತಿನ್ಬೋದು ಈ ರೀತಿಯಾಗಿ. ನೋಡಿ, ಈಗ ನಾನು ಒಂದು ಬ್ರೆಡ್ಗೆ ಹಚ್ಚಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಇದು ಮಾಡ್ಕೊಳ್ಳೋಕ್ಕೆ. ಏನಂದರೆ ಒಂದು 5 ನಿಮಿಷದಲ್ಲೇ ರೆಡಿ ಆಗೋಗುತ್ತೆ ಇದು. ನೋಡಿದ್ರಲ್ಲ, ಈಗ ನಾನು ಒಂದು ಬ್ರೆಡ್ಡಿಗೆ ಹಚ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಮುಚ್ಕೊಳ್ತಾ ಇದ್ದೀನಿ. ಈಗ ಸೈಡಿಗೆ ನಾನು ಕಟ್ ಮಾಡ್ಕೊಳ್ಬಿಡ್ತೀನಿ ನೋಡಿ. ನಿಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೊಳ್ಬೋದು ನೋಡಿ. ತುಂಬ ಸಿಂಪಲ್ಲಾಗಿ ನಾವು ಈ ಥರ ನಾವು ಮಾವಿನಕಾಯಿ ಗುಳಂಬ ಮಾಡ್ಕೊಳ್ಬೋದು. ನೀವು ಮಾವಿನಕಾಯಿ ಗುಳಂಬನಾರ ಅಂತ ತಿಳ್ಕೊಳ್ಬೋದು, ಇಲ್ಲ ಅಂದರೆ ಜಾಮ್ ಅಂತನಾರ ತಿಳ್ಕೊಳ್ಬೋದು. ಆದರೆ ತುಂಬಾ ಬೇಗ ಮಾಡ್ಕೊಳ್ಬೋದು, ಕಡಿಮೆ ಸಮಯ ತಗೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ ನಾನು ಒಂದು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ಮಾವಿನಕಾಯಿ ಗುಳಂಬ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ರುಚಿಯಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಇವತ್ತು ಮಾವಿನಕಾಯಿ ಗುಳಂಬ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ, ಬಾಯ್ ಬಾಯ್.